ಬಸವನ ಬಾಗೇವಾಡಿ ಇವನಗಿ ಗ್ರಾಮದಲ್ಲಿ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ರಾಷ್ಟ್ರೀಯ ಹಾಗೂ ಕನ್ನಡ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಯಿತು. ಕನ್ನಡ ಎಲ್ಪಿಎಸ್ ಶಾಲೆಯಿಂದ ಸರ್ವಾಧ್ಯಕ್ಷರಾದ ಸಿದ್ದರಾಮ ಬಿರಾದಾರ್ ಸಾಹಿತಿಗಳಾದ ಮೆರವಣಿಗೆ ಪ್ರಾರಂಭವಾಯಿತು. ಮೆರವಣಿಗೆಯಲ್ಲಿ ಶಾಲಾ ವಿದ್ಯಾರ್ಥಿನಿಯರಿಂದ ಲಂಬಾಣಿ, ಬಂಜಾನ ನೃತ್ಯ, ಗೊಂಬೆ ಕುಣಿತ, ಜಗ್ಗಲಿಗೆ, ಲೇಜಿಮ್, ಹಲಿಗೆ, ಮಜಲು ವಾದ್ಯಗಳಿಂದ ತಾಲೂಕಿನ ದಂಡಾಧಿಕಾರಿಗಳು, ಶಿಕ್ಷಣಾಧಿಕಾರಿಗಳು, ಸಾಹಿತ್ಯಾಧ್ಯಕ್ಷರು, ಪದಾಧಿಕಾರಿಗಳು, ಗ್ರಾಮದ ಗುರು ಹಿರಿಯರು ಭಾಗವಹಿಸಿದ್ದರು. ಹೆಣ್ಣು ಮಕ್ಕಳಿಂದ ಕುಂಭ ಮೆರವಣಿಗೆ ನಡೆಯಿತು. ಹೀಗೆ ಮೆರವಣಿಗೆಯು ಲಕ್ಕಮ್ಮ ದೇವಿಯ ಆವರಣದಲ್ಲಿರುವ ವೇದಿಕೆಯವರೆಗೆ ಅದ್ದೂರಿಯಾಗಿ ಸಾಗಿ ಬಂದಿತು. ನಂತರ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭವಾಯಿತು. ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ಇಂಗಳೇಶ್ವರ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಐಸಿ ಪಟ್ಟಣ ಶೆಟ್ಟಿ ಊರಿನ ಹಿರಿಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮೆಹಬೂಬ್ ಗುಂತಕಲ್, ಜಿಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಈ ಸಣ್ಣ ಗ್ರಾಮದಲ್ಲಿ ಯಾವ ರೀತಿ ವ್ಯವಸ್ಥಿತ ರೀತಿಯಲ್ಲಿ ಈ ಕನ್ನಡ ಸಾಹಿತ್ಯ ಕಾರ್ಯಕ್ರಮವನ್ನು ಮಾಡಿದ್ದು ಬಹಳ ಸಂತೋಷದಾಯಕವಾದಂಥ ವಿಷಯ. ಇದು ಇದೇ ರೀತಿ ಮುಂದುವರಿಯಲಿ, ಇದಕ್ಕೆಲ್ಲರ ಸಹಕಾರ ಇರ್ತೈತೆ ಅಂತ ಮಾತನ್ನು ಹೇಳಿ ನನಗೆ ಉದ್ಘಾಟನೆಯಲ್ಲಿ ಅಕ್ಷರದ ಹಬ್ಬ, ಕನ್ನಡದ ಹಬ್ಬ ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಿಸೋಣ. ಮಾನ್ಯ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ನಾವು 20 ಜನರನ್ನು ಸಮಿತಿಯನ್ನಾಗಿ ಮಾಡಿ, ಸಮಿತಿಯ ಮಧ್ಯದಲ್ಲಿ 8 ಜನರು ಅರ್ಹರೇ, 8 ಜನರು ಅರ್ಹರೇ. ಅದರಲ್ಲಿ ಒಂದು 4 ಮಾರ್ಕ್ಸು ಮಾನ್ಯ ಶ್ರೀ SI ಬಿರಾದಾರಪ್ಪನವರಿಗೆ ದೊರಕಿದ್ದರಿಂದ ನಾವೆಲ್ಲರೂ ಸಾಮೂಹಿಕವಾಗಿ ಮಾನ್ಯ ಶ್ರೀ ಸಿದ್ದರಾಮಪ್ಪನವರಿಗೆ ನಾವು ಸರ್ವಾಧ್ಯಕ್ಷರನ್ನು ಮಾಡಿದ್ದೇವೆ. ಹೇಳಬೇಕೆಂದರೆ ಕನ್ನಡವನ್ನು ಗಟ್ಟಿಗೊಳಿಸಿ ವಚನ ಸಾಹಿತ್ಯವನ್ನು ರಚಿಸಿದ ವಚನಕಾರರು ಮಾಡಿದ್ದನ್ನು ಮತ್ತಾರೂ ಮಾಡಿರಲಿಕ್ಕೆ ಸಾಧ್ಯವಿಲ್ಲ. ಕನ್ನಡವನ್ನು ಸರಳ ಮಾಡಿ ಕೊರಳಿಗೆ ಹಾರವನ್ನಾಗಿಸಿ ಬೆರಳ ಕಚ್ಚುವಂತೆ ಮಾಡಿದ್ದು ನಿಜಕ್ಕೂ ಅದ್ಭುತ, ಅಪೂರ್ವ, ಅವಿಸ್ಮರಣೀಯ. ಎಲ್ಲಿಯ ಕಾಶ್ಮೀರ, ಎಲ್ಲಿಯ ಅಫ್ಘಾನಿಸ್ತಾನ, ಮಗಳು ಶಂಕರರು ಬಂದರು, ಮಾದಾರ ಚೆನ್ನಯ್ಯ ಬಂದರು. ಕಾಶ್ಮೀರ ಪರಿಷನ್ ಭಾಷೆಯ ಜನರಿಗೆ ಇಲ್ಲಿಯ ಕನ್ನಡವನ್ನು ಕಲಿಸಿ, ಒಲಿಸಿ, ಬೆಳೆಸಿ ಅವರನ್ನೆಲ್ಲ ಕನ್ನಡದಿಂದ ಅಡಗಿಸಿಕೊಂಡು ವಚನ ಸಾಹಿತ್ಯವನ್ನು ರಚಿಸಿ ಕನ್ನಡ ಭಾಷೆಯನ್ನು ಜನಮಾನಸದಲ್ಲಿ ಅಚ್ಚಳಿಯಂತೆ ಉಳಿಯುವಂತೆ ಮಾಡುವವರೇ ಶರಣರು. ಅವರೇ ಕಲ್ಯಾಣದ ಬಸವಣ್ಣನ ಸಂಗಡಿಗರು. ವಚನ ಸಾಹಿತ್ಯವನ್ನು ನಮಗೇನಾದರೂ ಕೂಡ ದೊರಕದೇ ಇದ್ದಿದ್ರೆ ನಮಗೆ ಕನ್ನಡ ಭಾಷೆ ಅಷ್ಟು ಸ್ಪಷ್ಟೀಕರಣವಾಗಿ ಅರ್ಥವಾಗಲಿಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ. ವೇದ ಭಾಷೆಯನ್ನಾಗಿ ಇದ್ದಂತಹ ಸಾಹಿತ್ಯಗಳನ್ನು ನೋಡಿದಾಗ, ಆ ಸಂಸ್ಕೃತದ ಪದಗಳನ್ನು ಕೇಳಿದಾಗ ಅರ್ಥವಾಗದ ರೀತಿಯಲ್ಲಿರುವಂಥ ಸಮಯಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸರಳವಾಗಿ, ಸುಂದರವಾಗಿ, ತಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿರ್ತಕ್ಕಂತಹ ಸಾಹಿತ್ಯವನ್ನು ಕೊಟ್ಟಂತಹ ಏಕೈಕ ಯುಗ ಅಂದರೆ ಅದು 12ನೇ ಶತಮಾನದ ಯುಗ. ಅದು ಎಲ್ಲ ಶರಣರು, ಬಸವಾದಿ ಪ್ರಮಥರು ಕೊಟ್ಟಿದ್ದರು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.